ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 1 ವೀಕ್ ಆಯಿತು ವ್ಲಾಗ್ ಮಾಡಿದೆ. ಸೊ ನಾವು ನಮ್ಮ ಮನೇಲಿದ್ದೀವಿ. 1 ವೀಕ್ ಆಯಿತು ಬಂದು. ಸೊ ಇಲ್ಲಿ ಬಂದು ಅಡ್ಜಸ್ಟ್ ಆಗಿ ಎಲ್ಲ ಸೆಟ್ ಆಗೋದಕ್ಕೆ 1 ವೀಕ್ ಆಯಿತು. ಸೊ ಆಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಗುಂಡಣ್ಣ ಇವಾಗ ಸ್ನಾನ ಮಾಡ್ಕೊಂಡು ಎದ್ದಿದ್ದಾರೆ. ಅಡ್ಜಸ್ಟ್ ಆಗಿದ್ದಾನೆ, ಪರವಾಗಿಲ್ಲ. ಮನೆಗೆ ವೆದರು ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ. ಸೊ ನೆಕ್ಸ್ಟ್ ನನ್ನ ರೊಟೀನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪಾಪುಗೆ ಇವಾಗ ಸ್ವಲ್ಪ ಹಣ್ಣು ತಿನ್ಸೋಣ ಅಂತ ಸೇಬೆಹಣ್ಣು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ 5.5 ಮಂತ್ ಆಯ್ತಲ್ವಾ. ಸೊ ಹಂಗಾಗಿ ಅವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕು 6 ಮಂತ್ಗೆ. ಹಾಗಾಗಿ ಸ್ವಲ್ಪ ಸೇಬೆಹಣ್ಣಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಈ ಥರ ಸೇಬೆಹಣ್ಣನ್ನು ಬೇಯಿಸ್ಬಿಟ್ಟು ತಿನ್ಸೋಣ ಅಂತ ಬೇಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಹಾಗೆ ಈ ಕಡೆ ಪಾಪು ಏನು ಮಾಡ್ತಾಯಿದ್ದಾನೆ ಅಂತ ನೋಡೋಣ ಅಂತ ಬಂದರೆ ಅವನು ಆಟ ಆಡ್ತಾಯಿದ್ದ. ಯಾಕೋ ಸ್ವಲ್ಪ ಅಳ್ತಾ ಇದ್ದ. ಸೊ ಹಾಗೆ ಅವನ್ನ ಮಲಗಿಸ್ತಾ ಇದ್ದೀನಿ. ತುಂಬ ಅಳ್ತಾ ಇದ್ದ. ಸೊ ಆಮೇಲೆ ಎದ್ಮೇಲೆ ತಿನ್ಸಿರಾಗುತ್ತೆ ಅಂತ ಅಂದ್ಕೊಂಡು ಮಲಗಿಸ್ತಾ ಇದ್ದೀನಿ. ನಿದ್ದೆ ಬಂದಿತ್ತು, ಸೊ ಅದಾಗ ಮಲಗಿಸ್ಬಿಟ್ಟೆ. ತುಂಬ ಯಾಕೋ ಕ್ರ್ಯಾಂಕಿ ಆಗಿದ್ದ. ಸೊ ಇಯರಿಂಗ್ಸ್ನ ನಿನ್ನೆ ತೆಗೆದೆ. ಯಾಕೆಂದರೆ ಸ್ಟೋನು ಬಿದ್ದೋಗ್ಬಿಡ್ತು ನಿನ್ನೆ. ಅದು ಇದೆಲ್ಲ ರಫ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾನು ನಿನ್ನೆ ಮಲ್ಕೊಂಡಾಗ ಬಿದ್ದೋಗಿತ್ತು. ಬಟ್ ಸಿಕ್ಕಿದೆ. ಇದನ್ನು ಅಟ್ಯಾಚ್ ಮಾಡಿಸ್ಬೇಕು. ಹಿಂದಿದೆ. ಯಾವ ಥರ ಅಂತಂದರೆ ಏನಾದರೂ ಒಂದು ಸ್ಪೂನ್ ಆದರೂ ಆಯಿತು, ಚಾಕ್ ಆದರೂ ಆಯಿತು ಹಾಕಿದ್ರೆ ಅದು ಈಸಿಯಾಗಿ ಒಳಗೆ ಹೋಗಬೇಕು. ಆವಾಗ ಇದು ನೀಟಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಅವನಿಗೆ ಮಲಗಿದ್ದಾನೆ. ಸೊ ಇದನ್ನು ಎತ್ತಿಡ್ತೀನಿ. ಆಮೇಲೆ ಇದನ್ನು ಅವನಿಗೆ ಎದ್ಮೇಲೆ ಸ್ವಲ್ಪ ತಿನ್ನಿಸ್ತೀನಿ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು. ಹಾಗೆ ಈ ಕಡೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ಅದು ಕೂಡ ಆಗಿತ್ತು. ಸೊ ಹಾಗೆ ನಿನ್ನೆ ಸ್ವಲ್ಪ ಬಟ್ಟೆಗಳನ್ನ ತೊಳೆದಾಕಿದ್ದೆ. ಅವನ್ನೆಲ್ಲ ತೆಗೆದುಬಿಟ್ಟು ಮತ್ತು ಈಗ ಸೆಕೆಂಡ್ ಶಿಫ್ಟಲ್ಲಿ ಹಾಕ್ತಾಯಿದ್ದೀನಿ. ಇವಾಗಂತೂ ತುಂಬ ಅಂದರೆ ತುಂಬ ಬಟ್ಟೆ ದಿನಕ್ಕೆ ಇಲ್ಲಾಂದರೆ 2 ಸಲ ಅಂತೂ ವಾಷಿಂಗ್ ಮಿಷಿನ್ಗೆ ಹಾಕಲೇಬೇಕು, ಅಷ್ಟೊಂದು ಬಟ್ಟೆ ಆಗ್ತಿರುತ್ತೆ. ಹಾಗೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿನ ಸಮಾಜದಲ್ಲಿ ಗುರುತಿಸ್ಬೇಕು ಅಂತಂದರೆ ಅವನ ಗುಣದಿಂದ ಗುರುತಿಸ್ತಾರೋ ಅಥವಾ ಅವನು ಇರ್ತಕ್ಕಂಥ ಜಾಬಿಂದನೋ ಅಥವಾ ಅವನಲ್ಲಿರ್ತಕ್ಕಂಥ ಹಣದಿಂದ ಗುರುತಿಸ್ತಾರೋ ಅನ್ನೋದು ಒಂದು ನನ್ನ ಮೈಂಡಿಗೆ ಬಂತು. ಸಪೋಸ್ ನಾನೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಸಾಮಾನ್ಯ ಎಲ್ಲರ ಥರ ನಾನು ಒಬ್ಬಳು ಮನೇಲಿರೋ ಅಂಥ ಹುಡುಗಿಯಾಗಿದ್ದರೆ ನನಗೆ ಈ ಸಮಾಜದಲ್ಲಿ ರೆಕಗ್ನೈಸೇಷನ್ ಸಿಗ್ತಾ ಇರಲಿಲ್ಲ. ಬಟ್ ನಾನು ಒಂದು ಜಾಬಲ್ಲಿರೋದ್ರಿಂದ ನನಗೆ ಈ ಥರ ಒಂದು ಜಾಬಲ್ಲಿದ್ದಾರೆ ಅಂತ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಸೊ ಯಾಕೆ ಈ ಥರ ಅವ್ರಿಗೆ ನಮ್ಮ ಒಂದು ರಿಲೇಟಿವ್ಸ್ ಕಡೆಯಿಂದನೂ ಆಗಿರ್ಬೋದು ಅಷ್ಟೇ. ಅವ್ಳು ಒಳ್ಳೆ ಹುಡುಗಿ ಅಂತ ರೆಕಗ್ನೈಸೇಷನ್ ಸಿಗಲ್ಲ. ಅವರು ಜಾಬಲ್ಲಿದ್ದಾರೆ ಅನ್ನೋದೊಂದು ಎಲ್ಲರ ಮೈಂಡಲ್ಲೂ ಫಿಕ್ಸ್ ಆಗಿರುತ್ತೆ. ಅದು ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವಾಗಿನ ಕಾಲದಲ್ಲಿ ದುಡ್ಡೇ ಎಲ್ಲದಕ್ಕೂ ಇಂಪಾರ್ಟೆಂಟಾ? ಹಾಗೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟು ತುಂಬ ಯಾಕೋ ಹೊಟ್ಟೆ ಹಶ್ವಾಗ್ತಾಯಿತ್ತು. ಊಟ ಮಾಡೋಣ ಅಂತ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಊಟ ಮಾಡೋಣ ಅಂತ ಕೂತ್ಕೊಂಡೆ. ಟಿ ವಿ ಆನ್ ಮಾಡಿಕೊಂಡು. ನಮ್ಮ ಮನೇಲಿ ಇವಾಗಂತೂ ಟಿ ವಿ ಆನ್ ಆಗೋದು ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ. ಸೊ ಹಾಗೆ ಇವಾಗ ಅವನಿಗೆ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ. ಓಕೆ, ಮುಖ ಎಲ್ಲ ಸಿಂಟಿಸ್ಕೊತಾ ಇದ್ದಾನೆ. ಚೆನ್ನಾಗಿತ್ತು ಸೇಬೆಹಣ್ಣು. ಯಾಕಂದರೆ ಅವ್ರಿಗೆ ಟೇಸ್ಟ್ ಅಡ್ಜಸ್ಟ್ ಆಗಬೇಕಲ್ಲ, ಹಾಗಾಗಿ. ಆಲ್ಮೋಸ್ಟ್ ಇಷ್ಟು ಖಾಲಿ ಆಯಿತು. ಇಷ್ಟು ಉಳಿದಿದೆ. 1.5 ಪೀಸ್ನ ತಿನ್ನಿಸಿದೆ ಅನಿಸುತ್ತೆ. ಮತ್ತು ಅವನಿಗೆ ಡ್ರೆಸ್ ಚೇಂಜ್ ಮಾಡಿದೆ. ಡ್ರೆಸ್ ಎಲ್ಲ ಗಲೀಜಾಗಿಬಿಟ್ಟಿತ್ತು. ಸೊ ಸ್ವಲ್ಪ ಬ್ರೆಸ್ಟ್ ಫೀಡ್ ಮಾಡಿಸಿ ಇವಾಗ ಮಲಗಿಸ್ಬಿಟ್ರೆ ಒಂದು 3/4 ಕೆಲಸ ಮುಗ್ದಾಗುತ್ತೆ. ಹಾಗೆ ಇವಾಗ ಸ್ವಲ್ಪ ಹೊರಗೆ ಕರ್ಕೊಂಬಂದೆ. ಸ್ವಲ್ಪ ಅವ್ನಿಗೂ ಸ್ವಲ್ಪ ಹೊರಗಿಂದ ವೆಹಿಕಲ್ಲೆಲ್ಲ ತೋರಿಸ್ತಾ ಇದ್ದೆ, ಯಾವ ಥರ ಅವನು ಅಬ್ಸರ್ವ್ ಮಾಡ್ತಾನೆ ಅನ್ನೋದಕ್ಕೋಸ್ಕರ. ಅವ್ರಿಗೂ ಇಷ್ಟೆಲ್ಲ ಅಭ್ಯಾಸ ಆಗಬೇಕಲ್ಲ, ಮನೆ ಒಳಗೆ ಇದ್ದು ಅವ್ರಿಗೂ. ನೆಕ್ಸ್ಟ್ ಒಂದೇ ಸಲ ಇದು ಮಾಡೋದಕ್ಕಿಂತ ಸ್ವಲ್ಪ ಒಂದು 10 ನಿಮಿಷ ಡೈಲಿ ಹೊರಗೆ ಕರ್ಕೊಂಬಂದರೆ ಅವ್ರಿಗೂ ಒಂಥರ ಏನೋ ನಮ್ಮ ಸೊಸೈಟಿ ಈ ಥರ ಇದೆ, ನಮ್ಮ ಸುತ್ತಮುತ್ತ ಎಲ್ಲ ಈ ಥರ ಇದೆ ಅಂತ ಅವ್ರಿಗೂ ಒಂದೇ ಸಲ ಹೊರಗೆ ಕರ್ಕೊಂಬಂದು ಇದು ಮಾಡೋದಕ್ಕಿಂತ ಡೈಲಿ ಒಂದು ಸ್ವಲ್ಪ ಹೊತ್ತು ತೋರಿಸೋದು ಚೆನ್ನಾಗಿ ಅಂತ ಈ ಥರ ಅಭ್ಯಾಸ ಮಾಡ್ತಾಯಿದ್ದೀನಿ.
ಹಾಗೆ ಯಾಕೋ ಇವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಿಮಗೆ ಹೋದ ವೀಡಿಯೋದಲ್ಲಿ ತೋರಿಸಿದ್ದೆ ಒಂದು ನಾನು ರೆಮಿಡಿನ, ಅದನ್ನೇ ನಾನು ಟ್ರೈ ಮಾಡಿದೆ. ಅದನ್ನು ಡೈಲಿ ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಅದು ಇನ್ನೂ ಹೆಲ್ತಿಗೆ ಒಳ್ಳೆಯದೇ, ಅರಿಶಿನ ಎಲ್ಲ ಹಾಕಿರ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ವಾಶ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಯಾಕೋ ಹೊಟ್ಟೆ ಹಸಿವು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಮಂಡಕ್ಕಿ, ಹಸಿ ಟೊಮೊಟೊ, ಹಸಿ ಈರುಳ್ಳಿ, ಹಾಗೆ ಕರಿದಿರೋ ಎಣ್ಣೆ, ಸ್ವಲ್ಪ ಹಾಗೇನೆ ಅದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಡಿಲಿಷಿಯಸ್ ಆಗಿರ್ತಕ್ಕಂಥ ಈಸಿ ಕ್ವಿಕ್ಕಾಗಿರ್ತಕ್ಕಂಥ ರೆಸಿಪಿ. ಹೊಟ್ಟೆ ಆಗ್ತಾಯಿತ್ತು. ಸೊ ಇವಾಗ ಊಟ ಮಾಡಿದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಳ್ಕೊಳ್ಳೋಣ ಅಂತ ಈ ಸಿಂಪಲ್ ರೆಸಿಪಿನ ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿ ಅಂದರೆ ತುಂಬ ದೊಡ್ಡ ಈಸಿ, ಪಟ್ಟಣಂಗೆ ಆಗುತ್ತೆ. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಮಾಡ್ಕೊಡ್ಬೋದು. ಟೀ ಜೊತೆ ಒಳ್ಳೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಹಾಗೆ ಈ ಕಡೆ ಬಟ್ಟೆ ಎಲ್ಲ ಡ್ರೈ ಆಗಿದೆ ನೋಡೋಣ ಅಂತ ಬಂದೆ. ಬಟ್ಟೆ ಎಲ್ಲ ಡ್ರೈ ಆಗಿತ್ತು. ಸೊ ಹಾಗೆ ಎಲ್ಲ ಒಳಗಡೆ ಎತ್ತಿಕೊಂಡು ಕಸ ಗುಡಿಸ್ತಾ ಇದ್ದೀನಿ, ಸಂಜೆ ಕಸನ. ಹಾಗೆ ಏನಂದರೆ ರಾತ್ರಿ ಹೊತ್ತು ಯಾವ ಮಕ್ಕಳು ಬಟ್ಟೆನ ಹೊರಗಡೆ ಎಲ್ಲ ಒಣ ಹಾಕಬೇಡಿ, ಯಾಕಂದರೆ ಅದೇನೋ ಗಾಳಿ ಅಂತಾರಲ್ಲ, ಹಾಗೆ ಈಗ ಸ್ವಲ್ಪ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟು ಅಂದರೆ ಸರಿ ಮಾಡ್ಕೊತಿದ್ದೀನಿ. ನಮ್ಮ ಕಡೆ ಸರಿ ಅಂತ ಕರೀತಾರೆ, ಅದನ್ನು ಕೆಲವೊಬ್ಬರು ಅಂಟು ಅಂತ ಕರೀತಾರೆ ಕೆಲವೊಂದು ಕಡೆ ಎಲ್ಲ. ಒಂದು 4-5 ರೊಟ್ಟಿ ಆದರೆ ಸಾಕು ಒಂದು ಟೈಮ್ಗೆ. ಟೈಮೀಗ 7:30. ಇವಾಗ ಮಲಗಿಸಿದ್ದೀನಿ. ಇನ್ನೊಂದು 1 ಅವರ್ 1.5 ಅವರ್ ಆಗುತ್ತೆ ಎದ್ದೇಳೋಷ್ಟೊತ್ತಿಗೆ. ನೀವು ಎದ್ದೇಳೋಷ್ಟೊತ್ತಿಗೆ ನಾನು ಬೇಗ ಅಡುಗೆ ಪ್ರಿಪೇರ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ಇವು ನಿದ್ದೆ ಅಂದರೆ ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನು ಬಟ್ಟೆ ಫೋಲ್ಡ್ ಮಾಡಿಲ್ಲ, ಬಟ್ಟೆ ಫೋಲ್ಡ್ ಮಾಡ್ಕೋಬೇಕು ಬೇಗ. ಟಾಸ್ಕ್ ಅನಿಸುತ್ತೆ ಇದೆಲ್ಲ ಒಂಥರ. ಟೈಮ್ ಪಿಕಪ್ ಮಾಡ್ಬೇಕಲ್ಲ, ಹಾಗಾಗಿ ವೆರಿ ಟಫ್. ಹಾಗೆ ಬಟ್ಟೆ ಫೋಲ್ಡ್ ಮಾಡೋಣ ಅಂತ ಬಂದೆ ಈ ಕಡೆ. ಹಾಗೆ ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ಪ್ಲೀಸ್ ಯಾರು ದಯವಿಟ್ಟು ಫುಡ್ನ ವೇಸ್ಟ್ ಮಾಡಬೇಡಿ. ಯಾಕಂದರೆ ನಮಗೆ 3 ಹೊತ್ತು ಊಟ ಮಾಡೋಕ್ಕೆ ಸಿಕ್ಕಿದೆ, ಆದರೆ ಕೆಲವೊಬ್ಬರಿಗೆ ಅದಕ್ಕೂ ತುಂಬ ಕಷ್ಟಪಡ್ತಾ ಇರ್ತಾರೆ. ಊಟನ 5 ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡು ಊಟ ಮಾಡೋರು ಇದ್ದಾರೆ, ಅದನ್ನೇ ಮೋರಿ ಪಕ್ಕ ಕೂತ್ಕೊಂಡು ಊಟ ಮಾಡೋರು ಇದ್ದಾರೆ. ಸೊ ನಮಗೆ 3 ಹೊತ್ತು ಊಟ ಸಿಗ್ತಾ ಇದೆ ಅಂತಂದರೆ ಅದು ನಾವೇನೋ ಸ್ವಲ್ಪ ಪುಣ್ಯ ಮಾಡಿದ್ದೀವಿ ಅಂತಲೇ ಅಂದ್ಕೋಬೋದು. ಪ್ಲೀಸ್ ಯಾರೂ ಫುಡ್ ವೇಸ್ಟ್ ಮಾಡಬೇಡಿ. ರೊಟ್ಟಿ ಜೊತೆ ಕಾಂಬಿನೇಷನ್ನಾಗಿ ಪಲ್ಯ ಮಾಡೋ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕ್ಯಾರೆಟ್, ಹೀರೆಕಾಯಿ, ಜವಳಿಕಾಯಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಬದನೆಕಾಯಿನೂ ಈ ಥರ ಉಪ್ಪು ಹಾಕಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹೆಸ್ರು ಕಾಳನ್ನ ನೆನೆ ಹಾಕಿದ್ದೀನಿ. ಇವಾಗ ಪಲ್ಯ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಸಿ ತುಂಬ, ಎಲ್ಲ ಹಾಕಿಬಿಟ್ಟು ಮಿಕ್ಸ್ ವೆಜಿಟೇಬಲ್ ಪಲ್ಯನೇ ಮಾಡ್ತಾಯಿದ್ದೀನಿ ಇವಾಗ. ಏನಿಲ್ಲ, ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜಜ್ಜಿಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಟೊಮೊಟೊ ಎಲ್ಲ ಏನೇನು ಕಟ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿನೂ ಹಾಕಿಬಿಟ್ಟು ಸ್ವಲ್ಪ ಹೆಸ್ರು ಕಾಳು ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ನೀವು ಹೆಂಗೆ ಮಾಡಿದ್ರೆ ನಾನು ಹೆಂಗೆ ಅಡುಗೆ ಮಾಡಲಿ ಕಂದಮ್ಮ? ನಾನು ಹೆಂಗೆ ಅಡುಗೆ ಮಾಡಬೇಕು? ಏನು ಮಾಡಲಿ ಇವಾಗ ನಿಂತ್ಕೊಂಡು? ಅಡುಗೆ ಮಾಡೋದು ಬೇಡ ನಾನು ಚಿನ್ನ? ಪಲ್ಯ ಆಗಿದೆ. ಇವಾಗ ರೊಟ್ಟಿ ಇಲ್ಲೇ ಮಲಸ್ಕೊಂಡ್ಬಿಟ್ಟು ನಾನು ಆಟಾಡಿಸ್ಕೊತ ರೊಟ್ಟಿ ಮಾಡ್ಬಿಡ್ತೀನಿ. ಇಲ್ಲಿ ತುಂಬ ಸೆಕೆ, ಇಲ್ಲಿ ಇಲ್ಲಾಂದರೆ ಇಲ್ಲೇ ಆಟಾಡಿಸ್ಕೊತ ಮಾಡ್ತಾಯಿದ್ದೆ. ಬೇಗ ಒಂದು 1/2 ಅವರಲ್ಲಿ ಮಾಡಿಬಿಡ್ತೀನಿ ರೊಟ್ಟಿನ. ಹಾಗೆ ಈ ಕಡೆ ಪಲ್ಯ 2 ವಿಷಲ್ ಕೂಗ್ತು, ಅದಕ್ಕೆ ಕಾಯಿ ತುರಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ 1-2 ಸ್ಪೂನಷ್ಟು, ಹಾಗೆ 1-2 ಸ್ಪೂನಷ್ಟು ಹುಚ್ಚಳ ಪುಡಿ, ಹಾಗೆ ಕೊತ್ತಂಬರಿ, ಹಾಗೆ ನೀವು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿಬಿಟ್ರೆ ಪಲ್ಯ ರೆಡಿ ಆಯಿತು. ಹಾಗೆ ಈ ಕಡೆ ರೊಟ್ಟಿನ ನಾದ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಯಾಕಂದರೆ ಉದ್ಲಿಕ್ಕೆ ಬರಬೇಕು ಅದು ನೀಟಾಗಿ. ಹಾಗೆ 1-2 ಥರ ಇಷ್ಟು ಬಿಲ್ಲೆ ಮಾಡಿ ಹಿಡ್ಕೊಂಡು, ನನಗೆ ತಟ್ಟೋಕ್ಕೆಲ್ಲ ಬರೋದಿಲ್ಲ ಕೈಯಲ್ಲಿ, ನಾನು ಈ ಥರ ಲಟ್ಟಣಿಗೆ ಯೂಸ್ ಮಾಡಿಕೊಂಡೆ ನಾನು ಮಾಡೋದು. ಈ ಸ್ವಲ್ಪ ಉದ್ದಿದ ಮೇಲೆ ಈ ಥರ ಅದಕ್ಕೆ ಸ್ವಲ್ಪ ಹರಕ್ಕೆ ಕಟ್ಕೋಬೇಕು, ಇಲ್ಲಾಂದರೆ ಹರ್ಕೊಂಡ್ಬಿಡುತ್ತೆ ಸೈಡೆಲ್ಲ. ನೆಕ್ಸ್ಟ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.